ವೃಶ್ಚಿಕ ರಾಶಿಯವರಿಗೆ 8ನೇ ಸ್ಥಾನದಲ್ಲಿ ಗುರು ಅದೇನ, ರಾಹು 4ನೇ ಸ್ಥಾನದಲ್ಲಿ ಅದೇನ. ನೋಡಿ, 4ನೇ ಸ್ಥಾನ ಅಂತಂದ್ರೆ ಮನಃಶಾಂತಿಗೆ ಸಂಬಂಧಪಟ್ಟ ಸ್ಥಾನ. ವೃಶ್ಚಿಕ ರಾಶಿಯವರಿಗೆ ವಿದ್ಯಾಭಂಗಗಳಾಗ್ತಕ್ಕಂಥ ಮೂಮೆಂಟ್ ಇದೆ. ತಾಯಿಯೊಂದಿಗೆ ವೈಷಮ್ಯಗಳು ಬೆಳಿತೇವ. ಹುಟ್ಟಿದ ನಾಡಿನಿಂದ ದೂರದ ನಾಡಿಗೆ ಹೋಗಿ ನೀವು ಜೀವನವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತದೆ. ಶೈಕ್ಷಣಿಕ ವಿಘ್ನಗಳು ಉಂಟಾಗುತ್ತವೆ. ಆದ್ದರಿಂದ ನೀವು ತಜ್ಞ ಜ್ಯೋತಿಷಗಳನ್ನು ನೀವು ಸಂಪರ್ಕಿಸಿ ಅವರ ದರ್ಶನ ಪಡೆದು ಅವರ ಮಾರ್ಗದರ್ಶನದಂತೆ ನೀವು ಹೋಮಾದಿಗಳನ್ನು ಅಥವಾ ಪೂಜಾದಿಗಳನ್ನು ಮಾಡೋದ್ರ ಮೂಲಕ ನೀವು ಏನು ಮಾಡ್ತೀರಿ, ಸಕ್ಸಸ್ಫುಲ್ ಆಗ್ತಕ್ಕಂಥ ಲಕ್ಷಣಗಳೈತೆ. ಸ್ವಲ್ಪ ಎಚ್ಚರಿಕೆ ಅಂದರೆ ಜಾಗೃತಿಯಿಂದ ಇರಬೇಕು ಅಂತ. ನೀವು ಜಾಗೃತಿ ಅಂತ ದೊಡ್ಡ ಪರಿಹಾರ ಇನ್ನೊಂದು ಯಾವುದೂ ಇಲ್ಲ, ಎಲ್ಲದರಲ್ಲಿ ಜಾಗೃತಿ ಇರಬೇಕು. ಈಗ ಬಸವಣ್ಣವ್ರು ಹೇಳ್ತಾರೆ ನೋಡಿ, ಮಾರಿ ಮಸುನಿ ಎಂಬುದು ಬೇರಿಲ್ಲ ಕಾಣಿರೋ, ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ. ಇದೇ ಜಾಗೃತಿ ಅಂತ. ನಿಮ್ಮ ನೆನವು ಮರೆತಡೆ ಮಾರಿ ಅಂತ. ಆ ರೀತಿಯಾಗಿ ಈ ರಾಶಿಯವರು ಪೂಜ್ಯ ಜಗಜ್ಯೋತಿ ಬಸವೇಶ್ವರರು ಏನು ಹೇಳಿದ್ದಾರೆ, ಆ ರೀತಿಯಾದಂಥ ಆಧ್ಯಾತ್ಮದ ದಾರಿಯನ್ನು ಎಲ್ಲರೂ ಅನುಸರಿಸಬೇಕು. ವಿಶೇಷವಾಗಿ ಈ ರಾಶಿಯವರು ಅನುಸರಿಸೋದ್ರಿಂದ ನಿಮ್ಗೆ ಈ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ.